ಫ್ರೆಂಡ್ಸ್, ಟೆಕ್ ವರ್ಲ್ಡ್ ನಲ್ಲಿ ಈಗ ಲಿಟ್ರಲಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಒಂದ್ ಕಡೆ ಫೋನ್ಸ್ನ ರೀಪ್ಲೇಸ್ ಮಾಡೋ ಲೆವೆಲ್ಗೆ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಬ್ರ್ಯಾಂಡ್ಸ್ನವರು ಕ್ರೇಜಿ ಫ್ಲಾಗ್ಶಿಪ್ ಫೋನ್ಸ್ನ ಲಾಂಚ್ ಮಾಡ್ತಾ ಇದ್ದಾವೆ ಮತ್ತು ಕೆಲವು ಕಂಪ್ನೀಸ್ ಡೈರೆಕ್ಟ್ ಫ್ಯೂಚರ್ ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತಿನ ಟೆಕ್ನಿಕ್ಸ್ ನಲ್ಲಿ ನಾವು ಮಾತಾಡ್ತಾ ಇರೋದು ಸ್ಯಾಮ್ಸಂಗ್ ನ ಹೊಸ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಬಗ್ಗೆ, ಶಿಯೋಮಿ ಅಪ್ಕಮಿಂಗ್ ಕಿಲ್ಲರ್ ಫೋನ್ ಬಗ್ಗೆ, ಗೂಗಲ್ನ ಡೇಂಜರಸ್ ಲೆವೆಲ್ಗೆ ಹೋಗ್ತಾ ಇರೋದು ಅಪ್ಡೇಟ್ ಬಗ್ಗೆ, ಆಪಲ್ನವ್ರು ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚಾಟ್ ಜಿಪಿಟಿ ಕ್ರೇಜಿ ಫೀಚರ್ ಬಗ್ಗೆ ಮತ್ತು ಗೇಮರ್ಸ್ಗೆ ಒಂದು ಹ್ಯೂಜ್ ಗುಡ್ ನ್ಯೂಸ್ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಯಾಮ್ಸಂಗ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ ಈಗ ಗ್ಯಾಲಕ್ಸಿ S27 ಸೀರೀಸ್ನ ಹ್ಯೂಜ್ ಚೇಂಜಸ್ ಮಾಡೋ ಪ್ಲಾನ್ ಅಲ್ಲಿದೆ. ಈ ಬಾರಿ ರೆಗ್ಯುಲರ್ ಮಾಡೆಲ್ಸ್ ಮಾತ್ರ ಅಲ್ಲ, ಹೊಸದಾಗಿ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಮಾಡೆಲ್ಸ್ ಆಡ್ ಮಾಡೋ ಚಾನ್ಸಸ್ ಕೂಡ ಇದೆ. ರೂಮರ್ಸ್ ಪ್ರಕಾರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 Pro ಅನ್ನೋ ಮಾಡೆಲ್ ಕೂಡ ಲಾಂಚ್ ಮಾಡಬಹುದು. ಈ ಫೋನ್ ಕಾಂಪ್ಯಾಕ್ಟ್ ಸೈಜ್ ನಲ್ಲಿ ಬರ್ತಾ ಇದ್ರು, ಫ್ಲಾಗ್ಶಿಪ್ ಪ್ರೊಸೆಸರ್, ಪ್ರೀಮಿಯಂ ಕ್ಯಾಮ್ರಾಸ್ ಮತ್ತು ಆಲ್ಮೋಸ್ಟ್ ಅಲ್ಟ್ರಾ ಲೆವೆಲ್ ಫೀಚರ್ಸ್ ಸಿಗೋ ಚಾನ್ಸಸ್ ಇದೆ. ಡಿಸ್ಪ್ಲೇ ಸೈಜ್ ಸುಮಾರು 6.47 ಇಂಚಸ್ ಇರ್ಬೋದು, ಆದರೆ S Pen ಸಪೋರ್ಟ್ ಮಾತ್ರ ಇರೋದು ಡೌಟ್ ಇದೆ. ಅಂದ್ರೆ ಬೇಸಿಕಲಿ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಲವರ್ಸ್ಗೆ ಸ್ಯಾಮ್ಸಂಗ್ ಸ್ಪೆಷಲ್ ಫೋನ್ ನ ಲಾಂಚ್ ಮಾಡ್ತಾ ಇರೋ ಪ್ಲಾನ್ ಅಲ್ಲಿ ಇದ್ದಾರೆ. ಇನ್ನು ಶಿಯೋಮಿ ಕಡೆ ನೋಡೋದಾದ್ರೆ, ಶಿಯೋಮಿ 17T ಲಾಂಚ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ಫೋನ್ ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಅಲ್ಟ್ರಾ ಪ್ರೊಸೆಸರ್ ಜೊತೆಗೆ ಬರ್ಬೋದು. ಜೊತೆಗೆ 1.5K AMOLED ಡಿಸ್ಪ್ಲೇ, 50MP ಟೆಲಿಫೋಟೋ ಕ್ಯಾಮ್ರಾ, 6500 mAh ಬ್ಯಾಟ್ರಿ ಮತ್ತು IP69 ರೇಟಿಂಗ್ ಕೊಡೋ ಚಾನ್ಸಸ್ ಇದಾವೆ. ಹಾನೆಸ್ಟ್ಲಿ ಸ್ಪೆಕ್ಸ್ ನೋಡೋದಾದ್ರೆ ಪ್ರೀಮಿಯಂ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ತರ ಫೀಲ್ ಕೊಡುತ್ತೆ. ಪ್ರೈಸ್ ಅರೌಂಡ್ 70K ರೇಂಜ್ಗೆ ಹೋಗೋ ರೂಮರ್ಸ್ ಕೂಡ ಇದಾವೆ. ಈಗ ಬಿಗ್ಗೆಸ್ಟ್ ಟಾಪಿಕ್ ಏನಂದ್ರೆ ಗೂಗಲ್ AI. ಫ್ರೆಂಡ್ಸ್, ಈಗ ಗೂಗಲ್ ಈ ಬಾರಿ AI ಫೀಲ್ಡ್ ನಲ್ಲಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಗೂಗಲ್ AI ಈಗ ಟೆಕ್ಸ್ಟ್ ಮಾತ್ರ ಅಲ್ಲ, ಇಮೇಜಸ್ ಜನರೇಟ್ ಮಾಡುತ್ತೆ, ವಿಡಿಯೋಸ್ ಜನರೇಟ್ ಮಾಡುತ್ತೆ, ಎಡಿಟಿಂಗ್ ಮಾಡುತ್ತೆ, ಯೂಟ್ಯೂಬ್ ಇಂಟಿಗ್ರೇಷನ್ ಕೂಡ ಕೊಡುತ್ತೆ. ಇಷ್ಟೇ ಅಲ್ಲ, ಫ್ಯೂಚರ್ ನಲ್ಲಿ AI ಡೈರೆಕ್ಟ್ ಆಪ್ ಕ್ರಿಯೇಟ್ ಮಾಡೋ ಫೀಚರ್ ಕೂಡ ಬರ್ತಾ ಇದೆ. ನೀವೇ ಪ್ರಾಂಪ್ಟ್ ಕೊಟ್ರೆ ಸಾಕು, AI ಡೈರೆಕ್ಟ್ ಆಪ್ನ ಬಿಲ್ಡ್ ಮಾಡಿಕೊಡ್ಬೋದು. ಹಾನೆಸ್ಟ್ಲಿ ಫ್ಯೂಚರ್ ಡೆವಲಪರ್ಸ್ಗೂ ಇದೊಂದು ಡೇಂಜರಸ್ ಕಾಂಪಿಟೇಷನ್ ಆಗ್ಬೋದು. ಆದರೆ ಇದರಲ್ಲಿ ಬ್ಯಾಡ್ ನ್ಯೂಸ್ ಕೂಡ ಇದೆ. ಗೂಗಲ್ ತನ್ನ ಹೊಸ ಇಂಟೆಲಿಜೆನ್ಸ್ ಫೀಚರ್ಸ್ ಎಲ್ಲ ಫೋನಲ್ಲಿ ವರ್ಕ್ ಆಗಲ್ಲ. ಈ ಫೀಚರ್ ಯೂಸ್ ಮಾಡಬೇಕಾದ್ರೆ 12GB RAM ಮಿನಿಮಮ್ ಇರಬೇಕು, ಫ್ಲಾಗ್ಶಿಪ್ ಪ್ರೊಸೆಸರ್ ಇರಬೇಕು. ಅಂದರೆ ಬಡ್ಜೆಟ್ ಫೋನಲ್ಲಿ ಈ ಫೀಚರ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ. ಇನ್ನು ಆಪಲ್ ಬಗ್ಗೆ ಮಾತಾಡೋದಾದ್ರೆ, ಆಪಲ್ ಅಫಿಷಿಯಲ್ ಆಗಿ WWDC ಇವೆಂಟ್ ನ ಅನೌನ್ಸ್ ಮಾಡಿದೆ. ಜೂನ್ 8ನೇ ತಾರೀಕಂದು iOS 27 ನ ರಿವೀಲ್ ಆಗೋ ಚಾನ್ಸಸ್ ಇದೆ. ಈ ಬಾರಿ ಆಪಲ್ AI ಫೀಚರ್ಸ್ ಮೇಲೆ ಮೇಜರ್ ಫೋಕಸ್ ಮಾಡಬಹುದು ಅನ್ನೋ ಎಕ್ಸೆಪ್ಟೇಷನ್ ಕೂಡ ಇದೆ. ಯಾಕಂದ್ರೆ ಹಾನೆಸ್ಟ್ಲಿ ಆಪಲ್ ಇಂಟೆಲಿಜೆನ್ಸ್ ಇನ್ನೂ ಗೂಗಲ್ ಮತ್ತು ಚಾಟ್ ಜಿಪಿಟಿ ಲೆವೆಲ್ ಇನ್ನೂ ಬಂದಿಲ್ಲ. ಇನ್ನು ಗೇಮರ್ಸ್ ಒಂದು ಗುಡ್ ನ್ಯೂಸ್ ಇದೆ. ನಿಂಟೆಂಡೋ ಫೈನಲಿ ಇಂಡಿಯಾ ಮಾರ್ಕೆಟ್ಗೆ ಅಫಿಷಿಯಲಿ ಲಾಂಚ್ ಆಗೋ ಪ್ಲಾನ್ ಇದೆ. ನಿಂಟೆಂಡೋ ಸ್ವಿಚ್ ಅಫಿಷಿಯಲಿ ಇಂಡಿಯಾದಲ್ಲಿ ಲಾಂಚ್ ಆಗ್ಬೋದು. ಪ್ರೈಸ್ ಸುಮಾರು 20,000 ರೂಪಾಯಿ ರೇಂಜಲ್ಲಿ ಇರ್ಬೋದು ಅನ್ನೋ ರೂಮರ್ಸ್ ಕೂಡ ಇದೆ. ಅಫಿಷಿಯಲಿ ಸಪೋರ್ಟ್ ಬಂದರೆ ಇಂಡಿಯನ್ ಗೇಮರ್ಸ್ಗೆ ಇದೊಂದು ಆ್ಯಕ್ಚುಲಿ ಹ್ಯೂಜ್ ವಿನ್ ಅಂತಲೇ ಹೇಳ್ಬೋದು. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಪ್ಡೇಟ್ ಬಗ್ಗೆ ಹೇಳ್ತೀನಿ ಬನ್ನಿ. ಫ್ಯೂಚರ್ನಲ್ಲಿ ಚಾಟ್ ಜಿಪಿಟಿಗೆ ಬ್ಯಾಂಕ್ ಅಕೌಂಟ್ಸ್ನ ಕನೆಕ್ಟ್ ಮಾಡೋ ಫೀಚರ್ಸ್ ಬರ್ಬೋದು. ಅಂದರೆ ನಿಮ್ಮ ಬಿಹಾಫ್ನಲ್ಲಿ ಫೈನಾನ್ಷಿಯಲ್ ಡಿಸಿಷನ್ ಕೂಡ ತಗೊಳ್ಳೋ ಚಾನ್ಸಸ್ ಇರ್ತದೆ. ನಿಜ ಹೇಳ್ಬೇಕಂದ್ರೆ ಕನ್ವೀನಿಯಂಟ್ ಆಗಿದ್ರೂ ಪ್ರೈವಸಿ ಮತ್ತು ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ಲಿ ಸ್ವಲ್ಪ ಸ್ಕೇರಿ ಕೂಡ ಅನಿಸುತ್ತೆ. ಈ ಫೀಚರ್ ಫಸ್ಟ್ US ನಲ್ಲಿ ಸ್ಟಾರ್ಟ್ ಆಗ್ಬೋದು. ಇನ್ನು ನಮ್ಮ ಮೊಬೈಲ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, AI ಬೂಮ್ ಕಾರಣದಿಂದ ರ್ಯಾಮ್ ಮತ್ತು ಚಿಪ್ಸೆಟ್ ಪ್ರೈಸ್ ಹ್ಯೂಜ್ ಲೆವೆಲ್ಗೆ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಫ್ಯೂಚರ್ ಸ್ಮಾರ್ಟ್ಫೋನ್ ಪ್ರೈಸಸ್ ಇನ್ನೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಆದರೆ ಕೆಲವು ಚೈನೀಸ್ ಬ್ರ್ಯಾಂಡ್ನವರು ಆಲ್ಟರ್ನೇಟಿವ್ ಮೆಮೊರಿ ಪ್ರೊಡಕ್ಷನ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮೇ ಬಿ 2027 ಒಳಗಡೆ ಪ್ರೈಸಿಂಗ್ ಸ್ಟೇಬಲ್ ಆಗೋ ಚಾನ್ಸಸ್ ಇದೆ. ಇನ್ನು ಕ್ವಿಕ್ ಅಪ್ಡೇಟ್ಸ್ ಏನಂದ್ರೆ, ಓಪೋ ರೆನೋ 16 ಸೀರೀಸ್ ಮೇ 25ನೇ ತಾರೀಕು ಚೈನಾದಲ್ಲಿ ಲಾಂಚ್ ಆಗುತ್ತೆ. ಇನ್ನು ರೀಸೆಂಟ್ಲಿ ಓಪೋ ರೆನೋ 15 ಸೀರೀಸ್ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು. ಈಗ ರೆನೋ 16 ಸೀರೀಸ್ ಲಾಂಚ್ ಆಗುತ್ತೆ. ಈಗ ಫ್ಯೂಚರ್ನಲ್ಲಿ ಎಲ್ಲ ಫೋನಲ್ಲಿ 240 Hz ಡಿಸ್ಪ್ಲೇ ಕಾಮನ್ ಆಗ್ಬೋದು. ಈಗ ಪ್ರೆಸೆಂಟ್ ಆಗಿ 120 Hz ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ಮುಂದೆ 240 Hz ಎಲ್ಲ ಫೋನ್ಗಳಲ್ಲಿ ಕಾಮನ್ ಆಗೋ ಚಾನ್ಸಸ್ ಇದೆ. ಇನ್ನು ಆಪಲ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಈ ಡೇಟಾ ಪ್ರಕಾರ ಆಪಲ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇನ್ನು CMF ಫೋನ್ 3 Pro ಲಾಂಚ್ ಡಿಲೇ ಆಗೋ ಚಾನ್ಸಸ್ ಇದೆ.
ನಾವು ಜೂನಲ್ಲಿ ಲಾಂಚ್ ಆಗುತ್ತೆ ಅಂದ್ಕೊಂಡಿದ್ವಿ, ಆದರೆ ಇನ್ನೂ ಡಿಲೇ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಬಿಗ್ಗೆಸ್ಟ್ ನ್ಯೂಸ್ ಯಾವುದನ್ನಿಸ್ತು? ಸ್ಯಾಮ್ಸಂಗ್ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ಪಾ, ಗೂಗಲ್ ಎನಾ ಅಥವಾ ChatGPT ಬ್ಯಾಂಕ್ ಇಂಟಿಗ್ರೇಷನ್ನ? ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.